ಹಾಯ್ ಆಲ್, ಇದು ಸಂಡೇ ಮಿನಿಲಾಗು. ನನ್ನ ತಂಗಿ ಫ್ಯಾಮಿಲಿ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟು ನೆನ್ನೆ ಸಾಯಂಕಾಲ ನಮ್ಮ ಪನ್ಯ ಮತ್ತು ನಮ್ಮ ಖುಷಿ ಇಬ್ಬರು ನಮ್ಮ ಮನೆ ಒಳಗಡೆ ಬಂದ ತಕ್ಷಣ ನನಗಂತೂ ಫುಲ್ ಆಶ್ಚರ್ಯ ಮತ್ತು ತುಂಬಾನೇ ಖುಷಿ ಆಯಿತು ಅವರಿಬ್ಬರನ್ನ ನೋಡಿ. ನಮ್ಮ ಪನ್ಯ ಮತ್ತು ಖುಷು ಇಬ್ಬರು ಮಾತಾಡೋದನ್ನ ಕೇಳೋದಕ್ಕೆ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಇಬ್ಬರು ತುಂಬ ಕ್ಯೂಟಾಗಿ ಮಾತಾಡ್ತಿರ್ತಾರೆ. ರಾತ್ರಿ ಅಂತೂ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ನಮ್ಮ ಪನ್ನಿನ ಒಂದು 12 ಗಂಟೆ ತನಕ ತುಂಬ ಗೋಳು ಇಕ್ಕೊಂಡ್ಬಿಟ್ವಿ. ಮಕ್ಕಳು ಮನೆಯಲ್ಲಿದ್ದರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನಾವಂತೂ ಅವ್ರ ಜೊತೆ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಹಾಗೆ ಬೆಳಗಿನ ತಿಂಡಿಗೆ ನಮ್ಮ ತಂಗಿ ಎಲ್ರಿಗೂ ರೊಟ್ಟಿ ಮಾಡಿದ್ಲು. ಸೊ ಊರಿಂದ ಬರಬೇಕಾದ್ರೆ ಬಾಳೆಕಾಯಿ ತೊಗೊಂಡು ಬಂದಿದ್ಲು. ಬಾಳೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ನಮ್ಮ ಪನ್ಯ ಮತ್ತು ಖುಷಿಗೆ ಇಬ್ರಿಗೂ ಕೂಡ ಬೆಂಗಳೂರಿಗೆ ಬಂದರೆ ರಿಟರ್ನ್ ಹೋಗೋದಕ್ಕೆ ಮನಸ್ಸೇ ಇರಲ್ಲ. ಸೊ ನಮ್ಮ ಪನ್ಯ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು ರಿಟರ್ನ್ ಹೋಗಬೇಕು ಅಂತೇಳಿ. ನಾನು ಇರಬೇಕು ಅಂತ ಇಷ್ಟ, ನಮ್ಮಮ್ಮ ಬಿಡ್ತಾ ಇಲ್ಲ, ಏನು ಮಾಡಲಿ ಅಂತೇಳಿ. ಸೊ ಅವ್ರ ಅಪ್ಪ ಅಮ್ಮ ಇಬ್ಬರೂ ಕೂಡ ಬೆಳಗ್ಗೆ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ರಿಟರ್ನ್ ಹೊರಡ್ತೀವಿ ಅಂತೇಳಿ ರೆಡಿ ಆಗಿದ್ರು. ಹಾಗೆ ನಮ್ಮ ಅಜ್ಜಿ ಮತ್ತು ಭವಿಷ್ಯ ಇಬ್ಬರೂ ಕೂಡ ತುಂಬಾ ಬೇಜಾರು ಮಾಡ್ಕೊಬಿಟ್ಟಿದ್ರು ಅವ್ರು ಹೋಗ್ಬೇಕಾದ್ರೆ. ನಮ್ಮ ಅಜ್ಜಿ ಅಂತೂ ಕಣ್ಣೀರೇ